ಸೋರೆಕಾಯಿ ಮತ್ತು ದೊಡ್ಡ ಸಿಗಡಿ ಹಾಕಿ ಮಾಡಿದಂತಹ ಸಾರಿನ ರೆಸಿಪಿ ಇವತ್ತು. ತೆಂಗಿನಕಾಯಿ ಹಾಕಿ ಮಾಡಿದಂತಹ ಈ ಸಾರು ತುಂಬ ರುಚಿಯಾಗಿರ್ತದೆ. ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಯಾವುದಕ್ಕೂ ಒಳ್ಳೆಯದಾಗ್ತದೆ. ಹಾಗಾದರೆ ಇದನ್ನು ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾನು 2 ಸಣ್ಣ ಚಮಚ ಕೊತ್ತಂಬರಿ ಬೀಜ, 1/4 ಚಮಚ ಸಾಸಿವೆ ಇದನ್ನೆಲ್ಲ ಹುರಿಲಿಕ್ಕಿದೆ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಇದನ್ನೆಲ್ಲ ಹಾಕಿ ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಹುರಿಬೇಕು ನಾವು ಮೆಲ್ಲ ಉರಿಯಲ್ಲಿಯೇ. ಇದನ್ನು ನೋಡಿ ಒಂದು ಬೇರೆ ಪ್ಲೇಟಿಗೆ ತೆಗೆದಿಟ್ಟುಕೊಂಡಿದ್ದೇನೆ ನಾನು. ಇದರಲ್ಲಿ ಒಂದು 4-5 ಬ್ಯಾಡಿಗೆ ಮೆಣಸು, 1-2 ಸಣ್ಣ ಮೆಣಸು ಅದನ್ನು ಸಹ ಚೆನ್ನಾಗಿ ಹುರಿದಿದ್ದೇನೆ. ಎಲ್ಲವನ್ನೊಂದು ಪ್ಲೇಟಲ್ಲಿ ಹಾಕಿದ್ದೇನೆ. ಒಂದು ಅರ್ಧ ಚಮಚ ಅರಸಿನ ಹುಡಿ, ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಒಂದು ಅರ್ಧ ಈರುಳ್ಳಿ, ಸಣ್ಣ ಈರುಳ್ಳಿದು ಹಾಗಾಗಿ ಅರ್ಧ ಹಾಕಿದ್ದೇನೆ ನಾನು. ಒಂದು 4-5 ಬೆಳ್ಳುಳ್ಳಿ, ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಇದ್ದರೆ 4 ಸಾಕಾಗ್ತದೆ. ಈಗ ಇದಕ್ಕೆ ನಾವು ತೆಂಗಿನ ತುರಿ ಹಾಕಲಿಕ್ಕಿದೆ. 1.5 ಕಪ್ಪಿನಷ್ಟು ತೆಂಗಿನ ತುರಿ ನಾನಿಲ್ಲಿ ಹಾಕ್ತಾ ಇದ್ದೇನೆ. ದೊಡ್ಡ ಚಮಚದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಕಪ್ಪಲ್ಲಿ ನೋಡಿದರೆ 1.5 ಕಪ್ಪಿನಷ್ಟು. ಇದನ್ನಿಷ್ಟನ್ನು ನುಣ್ಣಗೆ ರುಬ್ಬಿ ತೆಗಿಬೇಕು ನಾವು. ನಾನು ಗ್ರೈಂಡರಲ್ಲಿ ನುಣ್ಣಗೆ ರುಬ್ಬಲಿಕ್ಕೆ ಹಾಕಿದ್ದೇನೆ. ಈಗ ಇದು ನೋಡಿ ಸೋರೆಕಾಯಿ, ಬಾಟಲ್ ಗಾರ್ಡ್ ಅಂತೀವಲ್ಲ ಅದು. ಅದನ್ನು ನೋಡಿ ಇಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ನಾನು 1 ಲೋಟ ನೀರಲ್ಲಿ ಈಗ ಬೇಯಿಸ್ತಾ ಇದ್ದೇನೆ ಇದನ್ನು. ಇದು ಬೇಗನೆ ಬೇಯ್ತದೆ, ತುಂಬ ಹೊತ್ತೇನು ತೆಗೆದುಕೊಳ್ಳೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿದ್ದೇನೆ ಇದಕ್ಕೆ. ನೋಡಿ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಉಪ್ಪು ಹಾಕ್ತಾ ಇದ್ದೇನೆ ನೋಡಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿದ್ದೇನೆ. ಮತ್ತು ಮಸಾಲೆಗೆ ಮತ್ತೆ ನೋಡಿ ಹಾಕುವ ನಾವು. ನೋಡಿ ಚೆನ್ನಾಗಿ ಬೆಂದಿದೆ ಈಗ. ಇವಾಗ ನಾವು ನೋಡಿ ಇದು ರುಬ್ಬಿಟ್ಟ ಮಸಾಲೆಯನ್ನು ಹಾಕುವ ಈಗ. ಗ್ರೈಂಡರಲ್ಲಿ ತುಂಬ ನುಣ್ಣಗೆ ರುಬ್ಬಿ ಬರ್ತದೆ, ಹಾಗಾಗಿ ನಾನು ಗ್ರೈಂಡರಲ್ಲಿ ಹಾಕಿದ್ದೇನೆ. ಯಾವುದೇ ನಾನ್ ವೆಜ್ ಸಾರು ಮಾಡೋದಾದರೆ ನಾವು ಗ್ರೈಂಡರ್ಗೆ ಹಾಕಿದರೆ ಅದು ಫೈನಾಗಿ ಬರ್ತದೆ ನೋಡಿ. ರುಚಿ ಸಹ ಅಷ್ಟೇ ಒಳ್ಳೆಯದಾಗ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಫೈನ್. ಇದು ಇಷ್ಟು ದಪ್ಪ ಸಾಕು, ಜಾಸ್ತಿ ನೀರಾದರೂ ಸಹ ಒಳ್ಳೆಯದಾಗೋದಿಲ್ಲ ಇದು. ಇದನ್ನು ನಾನೀಗ ಮೀಡಿಯಮ್ ಹೀಟಲ್ಲಿ ಕುದಿಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಮಧ್ಯಮ ಉರಿಯಲ್ಲಿ ಈಗ ಒಳ್ಳೆ ಕುದೀತಾ ಉಂಟು ಇದೀಗ ಪದಾರ್ಥ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಸಾಲೆಗೆ ಈಗ ನೋಡಿ ಚೆನ್ನಾಗಿ ಕುದ್ದಿದೆ. ಇಷ್ಟು ಕುದಿದರೆ ಸಾಕು. ಇವಾಗ ನಾನು ಒಂದು ಅರ್ಧ kg ದೊಡ್ಡ ಸಿಗಡಿಯನ್ನು ಚೆನ್ನಾಗಿ ಕ್ಲೀನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಈಗ ಅದನ್ನೀಗ ಹುರಿಲಿಕ್ಕಿದೆ. 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. ಒಂದು ಅರ್ಧ ಚಮಚದಷ್ಟು ಸಾಸಿವೆ ನೋಡಿ ಚಟಪಟ ಅಂತ ಇದೆ ಈಗ. ಈಗ ಒಂದು ಅರ್ಧ ಸಣ್ಣ ಈರುಳ್ಳಿದೆ ನೋಡಿ, ಸಾರಿಗೆ ಒಂದು ಅರ್ಧ ಹಾಕಿದ್ದೇನೆ, ಒಗ್ಗರಣೆಗೆ ಒಂದು ಅರ್ಧ ಹಾಕ್ತಾ ಇದ್ದೇನೆ. ಒಂದು 4 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿದು, ಸಿಪ್ಪೆ ತೆಗೆದು ಜಜ್ಜಿ ಹಾಕಿದ್ದೇನೆ ನಾನು ಇದನ್ನು. ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವವರೆಗೆ ಇದನ್ನು ಹುರಿಯುವ ನಾವೀಗ. ನನ್ನ ಚಾನಲನ್ನು ಮೊದಲನೇ ಬಾರಿ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೂ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನೋಡಿ ಬ್ರೌನ್ ಆಯಿತು. ಈಗ ಕರಿಬೇವು ಹಾಕಿದ್ದೇನೆ, ಮತ್ತು 1 ಚಮಚ ಕೆಂಪು ಮೆಣಸು ಮತ್ತು ಸ್ವಲ್ಪ ಅರಸಿನ ಹುಡಿ ಹಾಕಿ ಕ್ಲೀನ್ ಮಾಡಿಟ್ಟ ಸಿಗಡಿಯನ್ನು ಪ್ರೌನ್ಸ್ ಹಾಕಿದ್ದೇನೆ ನೋಡಿ. ಈಗ ಇದನ್ನೀಗ ಹೈ ಫ್ಲೇಮಲ್ಲಿ ನಾವು ಚೆನ್ನಾಗಿ ಹುರಿಬೇಕು. ಹೈ ಫ್ಲೇಮಲ್ಲಿ ಹುರಿದ್ರೆ ನೀರು ಬಿಡೋದಿಲ್ಲ ಇದು, ಹಾಗಾಗಿ ಹೈ ಫ್ಲೇಮಲ್ಲೇ ಹುರಿಬೇಕು. ಇಲ್ಲಾಂದರೆ ನೀರು ಬಿಟ್ಟು ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೀರನ್ನು ಅದನ್ನು ಆರಲಿಕ್ಕಾಗಿ ತುಂಬ ಹೊತ್ತು ತೆಗಿಬೇಕಾಗ್ತದೆ. ಇದರಲ್ಲಿ ನೋಡಿ ಚೆನ್ನಾಗಿ ಫ್ರೈ ಆಯಿತು ಈಗ ಮಸಾಲೆಯಲ್ಲಿ, ಒಗ್ಗರಣೆಯಲ್ಲಿ. ನಾನು ಆಫ್ ಮಾಡಿದ್ದೇನೆ. ಈಗ ನಾವು ಕುದಿಸಿಟ್ಟ ಈ ಮಸಾಲೆ ಇದೆ ನೋಡಿ, ಇದನ್ನು ಈ ಸಾರಿಗೆ ಹಾಕುವ ನಾವು. ಎಲ್ಲವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಈ ರೀತಿ ಸಿಗಡಿಯನ್ನು ಹುರಿದು ಹಾಕಿದರೆ ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ ಸಹ, ಪದಾರ್ಥಕ್ಕೆ ಸಹ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಸಹ ಗೊತ್ತಾಗ್ತದೆ ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೇನೆ. ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.